ಎಲ್ರಿಗೂ ಗುಡ್ ಮಾರ್ನಿಂಗ್. ನಮ್ಮ ಮನೆಯ ಬೆಳಗಿನ ಬ್ರೇಕ್ಫಾಸ್ಟ್ ಇದಾಗಿತ್ತು. ಇದು ಹೆಂಚು ದೋಸೆ ಅಂತ ಹೇಳೋರಿದ್ದಾರೆ, ಆದರೆ ನಿಜವಾದ ಹೆಸರು ಇದಕ್ಕೆ ಓಟುಪಳ್ಳಿ ಅಂತ. ಇದು ವಿದೌಟ್ ಆಯಿಲ್ ಬೆಳಗಿನ ಒಂದು ಆರೋಗ್ಯಕರ ತಿಂಡಿ ಅಂತ ಹೇಳ್ಬೋದು. ಇದಕ್ಕೆ ಕಾಂಬಿನೇಷನ್ ಆಗಿ ನಾವು ಚಟ್ನಿ ಮಾಡ್ಬೋದು, ಕಾಳುಗಳ ಸಾರು ಮಾಡ್ಬೋದು, ಹಾಗೂ ಮೀನು, ಚಿಕನ್ ಯಾವ ಸಾರು ಬೇಕಾದರೂ ಮಾಡ್ಬೋದು. ಇದೊಂದು ಸುಲಭ ವಿಧಾನದಲ್ಲಿ ಮಾಡುವಂತಹ ತಿಂಡಿ. ರಾತ್ರಿ ಬೇಕಾದರೆ ನೆನೆ ಹಾಕ್ಬೋದು ಅಕ್ಕಿನ, ಅಥವಾ ನಾವು ಈ ತಿಂಡಿ ಮಾಡುವ ಒಂದು ಅರ್ಧ ಗಂಟೆನ, 1 ಗಂಟೆನ, 2 ಗಂಟೆನ, 3 ಗಂಟೆನ ಹೀಗೆ ಕೂಡ ನೆನೆ ಹಾಕ್ಬೋದು. ತೊಳೆದು ನೆನೆ ಹಾಕಿದರೆ ನಮಗೆ ಬೆಳಿಗ್ಗೆ ಎದ್ದು ಈಸಿ ಆಗುತ್ತೆ. ಬೇಗನೆ ಮತ್ತೊಂದು ಸಲ ತೊಳೆದು ತೆಂಗಿನ ತುರಿ ಒಂಚೂರು ಅನ್ನ ಹಾಕ್ಕೊಂಡು ಇದನ್ನು ರುಬ್ಬೋದು. ನಾವು ಒಂಚೂರು ಜಾಸ್ತಿ ಅನ್ನ ಹಾಕಿದರೆ ತುಂಬ ಮೆದು ಆಗುತ್ತೆ. ಮೆದು ಆಗಲಿಕ್ಕೋಸ್ಕರನೇ ಅನ್ನ ಹಾಕೋದು. ಹಾಗಾಗಿ 2 ಗ್ಲಾಸ್ ಅಕ್ಕಿ ಹಾಕಿದರೆ 2 ಸ್ಪೂನ್ ಅನ್ನ ಹಾಕಿದರೆ ಸಾಕು. ಚಿಕ್ಕ ಸ್ಪೂನಲ್ಲಿ, ನಾವು ಟೀ ಪೌಡ್ರಲ್ಲಿ ಹಾಕ್ತೀವಲ್ಲ ಅಂಥ ಸ್ಪೂನಲ್ಲಿ ಅನ್ನ ಹಾಕಿ ಸಾಕು. ಆಮೇಲೆ ಒಂದು ಇಡೀ ತೆಂಗಿನ ತುರಿ, 2 ಗ್ಲಾಸಿಗೆ 1 ಇಡೀ ತೆಂಗಿನ ತುರಿ, 1-2 ಸ್ಪೂನ್ ಅನ್ನ, ಉಪ್ಪು, ನೀರು ಹಾಕ್ಕೊಂಡು ಒಂದು ಮೊಸರಿನ ಅಳತೆಗೆ ಅದಕ್ಕಿಂತ ಸ್ವಲ್ಪ ತೆಳಗೆ ರುಬ್ಬಿ ತೆಗೆದರೆ ಸಾಕಾಗುತ್ತೆ. ಈಗ ಮಣ್ಣಿನ ಹೆಂಚು ಮನೆಯಲ್ಲಿ ರೆಡಿ ಮಾಡಿ ಇಟ್ಕೊಳ್ಳಿ. ಇದು ಆಯಿಲು ಕೂಡ ಉಳಿತಾಯ, ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಬೆಳಿಗ್ಗೆದ್ದು ಈ ತಿಂಡಿನ ಒಂದು ವಾರಕ್ಕೆ 1-2 ಸಲವಾದರೂ ಮಾಡಿ. ಹೇಗೆ ಮುದ್ದೆ ಎಷ್ಟು ಸೇಫ್ಟಿಯೋ ಹಾಗೆ ಇದು ಕೂಡ ವಿದೌಟ್ ಆಯಿಲ್ ತಿಂಡಿ ಆಗಿದ್ದಕ್ಕೆ ಒಂದು ಒಳ್ಳೆ ತಿಂಡಿ. ಬೆಳಿಗ್ಗೆ ಮತ್ತು ಪ್ರತಿಯೊಬ್ಬರಿಗೂ ಕಾರ್ಬೋಹೈಡ್ರೇಟ್ ಇರುವ ತಿಂಡಿನೇ ಬೇಕು. ಇದು ಹಳೆ ಕಾಲದಿಂದಲೇ ಬಂದಿರೋದಲ್ವ, ಹಾಗಾಗಿ ಎಲ್ಲರೂ ಇದನ್ನು ಮನೆಯಲ್ಲಿ ಮಾಡಿ ನೋಡಿ. ಇದಕ್ಕೆ ನೀರು ಹಾಕಿದರೆ ನೀರು ದೋಸೆ ಆಗುತ್ತೆ.